ಎಲ್ಲರಿಗೆ ನಮಸ್ಕಾರ. ಆಮೇಲೆ ನಮ್ಮದು ಯೂಟ್ಯೂಬ್ ಫ್ಯಾಮ್ಲಿ ನಮ್ಮ ಫ್ರೆಂಡ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು ಬಿರಿಯಾನಿ ಮಾಡೋದು ಕನ್ನಡದಲ್ಲಿ ಹೇಳಿ ಅಂತ. ಅದಕ್ಕೆ ಹೇಳ್ತಾಯಿದ್ದೀನಿ ನೋಡಿ. ನಾನು 1 kg ಚಿಕನ್ನು 1 kg ಅಕ್ಕಿದು ಮಾಡ್ತಾಯಿದ್ದೀನಿ. ಇದಕ್ಕೆ ಬಂದು ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಲವಂಗ ಚಕ್ಲ ಹಾಕಿದ್ದೀನಿ, ಆಮೇಲೆ ಗ್ರೀನ್ ಕಲರ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸು ಹರಿ ಮಿರ್ಚಿ, ಗ್ರೀನ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ನೋಡಿ. ಎಲ್ಲ ಟಮಾಟೆಲ್ಲ ಕಟ್ ಮಾಡಿ ಇಕ್ಕಿದ್ದೀನಿ. ಅದು ಇದು ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದರಲ್ಲಿ ನಾನು. ಇವಾಗ ಇದು ನಮ್ಮದು ಈರುಳ್ಳಿ ಹೆಂಗೆ ಕಲರ್ ಆಗಿದೆ ಇದನ್ನು ಹಂಗೆ ಬ್ರೌನ್ ಮಾಡ್ಕೊಬೇಕು ನಾವು. ಚೆನ್ನಾಗಿ ತಿರ್ಸ್ಬೇಕು. ಜಾಸ್ತಿ ಮಾಡ್ತಾಯಿಲ್ಲ ನಾವು. 1 kg ನೋಡಿ, ಇದು ನಮ್ಮದು 1 kg ಚಿಕನ್ ನೋಡಿ ಗೈಸ್. ಚೆನ್ನಾಗಿ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ ಹಂಗೆ ನೋಡಿ, ಇದು ಟಮಾಟ್ರ್ ನಮ್ಮದು ಒಂದು 1/4 kgಯಿಂದ ಸ್ವಲ್ಪ ಒಂದು 4 ಜಾಸ್ತಿ ಇರ್ಬೋದು. ಇದು ಕೊತ್ತಂಬರಿ, ಇದು ಪುದೀನ. ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಾನು ಹಿಂದಿಯಲ್ಲೇ ಹೇಳೋದು. ನೀವೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲರೂ ಹೇಳ್ತಾಯಿದ್ದಾರೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಗೈಸ್. ನಾನಿದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದು ನಮ್ಮ ಫ್ರೆಂಡ್ಗೋಸ್ಕರ ಮಾಡ್ತಾಯಿದ್ದೀನಿ. ನೋಡ್ರಿ ಗೈಸ್, ಇದು ಮಸಾಲೆ ನಮ್ಮದು. ಇದು ಅರ್ಧ ಸ್ಪೂನು ಅರಿಶಿನ ಪೌಡ್ರು. ನೀವು ಖಾರ ಕಮ್ಮಿ ತಿಂತಿರೋ ಜಾಸ್ತಿ ತಿಂತಿರೋ ನಮ್ಗೆ ಗೊತ್ತಿಲ್ಲ, ನಿಮ್ಮ ಇಷ್ಟ ಪ್ರಕಾರ ಹಾಕ್ಕೊಳ್ಳಿ. ನಾನಿದು ನಮ್ಮದು ತುಂಬ ಖಾರ ಇದೆ, ಆಂಧ್ರದ್ದು. ಇದು ಮೆಣಸಿನ ಪೌಡ್ರು, ಮೆಣಸು ಕೂಡ ಹಾಕಿದ್ದೀನಿ. 3 ಸ್ಪೂನ್ ಹಾಕಿದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕು ಆ ಥರ 1.5 ಸ್ಪೂನ್ ಹಾಕ್ತೀನಿ ನಾನು, ಜಾಸ್ತಿ ಹಾಕಲ್ಲ. ಆಮೇಲೆ ಧನಿಯಾ ಪೌಡ್ರು ನೋಡಿರಿ 3 ಸ್ಪೂನ್. ಅದು ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಎಷ್ಟು ಅದು ಅಷ್ಟೇ ಇಸ್ಕೊಂಡಿರೋದು. ಕರೆಕ್ಟಿಗೆ ಇವುಗಳಿಗೆ ನಿಮಗೆ ಖಾರ ಹೆಚ್ಚು ಕಮ್ಮಿ ಬೇಕಂದ್ರೂ ಹಾಕ್ಕೊಬೋದು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, 4 ಸ್ಪೂನ್ ಮಾಡ್ಕೊಂಡಿದ್ದೀನಿ. ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಿರೋ. ಇವಾಗ ಎಲ್ಲ ಮಸಾಲೆ ತೋರಿಸಿದ್ದೀನಲ್ಲ ನಿಮಗೆ. ಇದು ಬಂದು 4 ಸ್ಪೂನ್ ಮೆಣಸಿನ ಪೌಡ್ರ್, ಅರಿಶಿನ, ಇದು ಬಂದು ಧನಿಯಾ ಪೌಡ್ರ್, ಇದು ಉಪ್ಪು, ಇದು ಅರಿಶಿನ ಪೌಡ್ರ್, ಮಸಾಲೆ ಲವಂಗ ಚಕ್ಲ ಜೀರಿಗೆ ಎಲ್ಲ ಹಾಕಿದ್ದೀನಿ. ಆಮೇಲೆ 1/4 kgಯಿಂದ ಸ್ವಲ್ಪ ಜಾಸ್ತಿ ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದೂ. ಇವಾಗ ಇದ್ರಲ್ಲಿ ಮೊಸರು ಹಾಕಬೇಕು ನೋಡಿ. ಇದು ನಮ್ಮದು ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ ಮೊಸರು, ಅಷ್ಟು ನನಗೆ ಹೇಳಕ್ಕೆ ಬರೋಲ್ಲ. ಚಿಕ್ಕ ಪ್ಯಾಕೆಟು 12 ರೂಪಾಯಿದು. 1 kg ಚಿಕನ್ಗೆ 1 kgನೇ ಅಕ್ಕಿ ಹಾಕಬೇಕಿರೋದು. ಇಲ್ಲ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಒಂದು 1/4 kg ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹೆಂಗೆ ಇರುತ್ತೆ, ಚಿಕನ್ ಮಟನ್ ಹೆಂಗೆ ಆ್ಯಡ್ ಮಾಡ್ತೀವಿ ಆ ಥರ ಮಸಾಲೆ ನೀವು ಜಾಸ್ತಿ ಮಾಡ್ಕೊಳ್ಬೇಕು, ಸರಿನಾ? ಓಕೆ. ಚಿಲ್ಕೆ ರಸ ತೆಗ್ದುಬಿಟ್ಟಿದ್ದೀವಿ. ಅಕ್ಕಿ ನೀರಿದೆಲ್ಲ ಇದರಲ್ಲಿ ಹಾಕಬೇಕಿದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಒಂದು ನಿಂಬೆಹಣ್ಣು ರಸ ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಹಾಕಿಬಿಟ್ಟಿದೆ, ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಸರಿನಾ? ಇವಾಗ ನಮ್ಮ ಚಿಕನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಎಲ್ಲ ಪೇಸ್ಟ್ ರೆಡಿ, ಇದು ಚೆನ್ನಾಗಿದು ಆಗಿಬಿಟ್ಟಿದೆ. ಇದು ಲೆಗ್ ಪೀಸು. ಇದು ಬಂದು ಕಾಲು ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ ಅಂತ. ಆಮೇಲೆ ಇವರು ಅವರು ನಮ್ಮ ಅಂಗಡಿಯವರು ನಮಗೆ ಯಾವಾಗ ಹೋದರೆ 1-2 ಎಕ್ಸ್ಟ್ರಾನೇ ಹಾಕೋದು. ಕಾಲು ತೊಗೊಂಬಂದಿದ್ದೀನಿ, ಕಾಲು ಹೆಚ್ಚಿಬಿಡ್ತೀನಿ ಇದರಲ್ಲಿ ಗ್ರೇವಿಯಲ್ಲಿ ಫ್ರೈ ಮಾಡಿ. ಅದು ಹಾಕಂಗಿಲ್ಲ, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇದು ಲಿವರ್ದು ಸೆಟ್ಟು ಗೈಸ್. ನಿಮಗೋಸ್ಕರ ತುಂಬ ಕಷ್ಟಬಿಟ್ಟು ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋ ಮುಂದೆ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಷ್ಟ ಎಲ್ಲ ಬಿಟ್ಬಿಡಿ. ಇದು ಬಂದು
ಸೋಯಾಬೀನ್ ಸೊಪ್ಪು, ಸೋಯಾ ಸೊಪ್ಪು ಬರುತ್ತೆ ಹೇಳ್ತಿಲ್ಲ ಅದು, ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಟೇಸ್ಟಿಗಿರುತ್ತೆ. ಆದಮೇಲೆ ಚೆನ್ನಾಗಿ ಬಿಸಿ ಬಿಸಿ ಹಂಗೆ ಬಬ್ಬಲ್ಸ್ ಬರಬೇಕು ನೀರಲ್ಲಿ, ಘಮ ಘಮ ಅಂತ ಬಂದರೆ ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡಬೇಕು. ಒಂದು 80% ಇಲ್ಲಾಂದರೆ 70% ಕೂಕ. देखिए ಗೈಸ್, ನೋಡ್ರಿ ಗೈಸ್, ಹಿಂಗೆ ಎತ್ತಿ ಹಿಂಗಿದ್ದಲ್ಲಿ ಹಾಕಬೇಕು ಈ ಮಸಾಲೆದಲ್ಲಿ. ನೋಡ್ತೀನಿ ಎಷ್ಟು ಕಮೆಂಟ್ ಬರುತ್ತೆ, ಎಷ್ಟು ಲೈಕ್ ಬರುತ್ತೆ. ನಿಮ್ಗೋಸ್ಕರ, ನಮ್ಮ ಫ್ಯಾಕ್ಟ್ರಿಯವ್ರಿಗೋಸ್ಕರ ಮಾಡ್ತಾರದು. ಇದು ತುಂಬ ಕೇಳ್ತಾ ಇದ್ದಾರೆ, ಅರ್ಥ ಆಗಲ್ಲ. ಇವಾಗ ಎಷ್ಟು ಅರ್ಥ ಆಗುತ್ತೆ ನೋಡ್ತೀನಿ.